ಸೊ ಫ್ರೆಂಡ್ಸ್, ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗ್ಬೇಕು ಅಥವಾ ಟ್ರಾವೆಲಿಂಗ್ ಮಾಡೋದಿದೆ ಅಥವಾ ಪೂಜೆಗೆ ಹೋಗ್ಬೇಕು, ಮನೆಯಲ್ಲಿ ಹಬ್ಬಗಳಿದೆ ಅಂತ ಹೇಳಿದ್ರೆ ನಮ್ಗೆ ಥಟ್ ಅಂತ ತಲೆಗೆ ಬರೋದೇನು ಹೇಳಿ? ಹೌದು, ನನ್ನ ಪೀರಿಯಡ್ಸ್ ಡೇಟ್ ಯಾವಾಗಿದೆ ಇದ್ದೇ ಫಸ್ಟ್ ಹೆಂಗಸರಿಗೆ ತಲೆಗೆ ಬರೋದು. ಯಾವುದೇ ಒಂದು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೂ, ಪೂಜೆಗೋ ಟ್ರಾವೆಲಿಂಗೋ ಏನೇ ಒಂದಿದ್ರು ನಮಗೆ ಒಂದು ತಡೆ ಅಂತ ಇರೋದು ಪೀರಿಯಡ್ಸೆ. ಸೊ ಆ ಟೈಮಲ್ಲಿ ಪೀರಿಯಡ್ಸ್ ಆಗೋಗುತ್ತಾ, ಆ ಟೆನ್ಷನ್ ಅಲ್ಲೇ ಎಲ್ಲ ಹೆಂಗಸರು ಕಾಲ ಕಳೀತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದಕ್ಕೋಸ್ಕರ ಕೆಲವೊಂದು ಶಾಪ್ಸ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದು, ಪ್ರೀಪೋನ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದು, ಈ ರೀತಿ ಮಾಡ್ತಾ ಇರ್ತಾರೆ. ನಿಮಗೆ ಆ ಟೈಮಲ್ಲಿ ಪ್ರೀಪೋನ್ ಅಥವಾ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಆಗ್ಬಹುದು, ಖಂಡಿತವಾಗ್ಲೂ ಆಗುತ್ತೆ. ಬಟ್ ಫ್ಯೂಚರ್ ಅಲ್ಲಿ ಅದು ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ತುಂಬಾ ದೊಡ್ಡ ಒಂದು ಕಾರಣ ಆಗುತ್ತೆ. ಅದ್ರ ಜೊತೆಗೆ ಆ ಒಂದು ಟ್ಯಾಬ್ಲೆಟ್ಸ್ ನಿಮ್ಮ ಯುಟರಸ್ ಮೇಲೂ ತುಂಬಾನೇ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಆದ್ರಿಂದ ಆದಷ್ಟು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸಿಗುವಂತ ಮಾತ್ರೆಗಳನ್ನ ಅವಾಯ್ಡ್ ಮಾಡಿ. ಅದಕ್ಕೆ ನಾವು ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಹೋಮ್ ರೆಮಿಡೀಸ್ ಅನ್ನ ಮಾಡ್ಕೋಬಹುದು. ಇದರಿಂದ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಸಿಗುವಂತ ಇಂಗ್ರೀಡಿಯೆಂಟ್ಸ್, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಹೋಮ್ ರೆಮಿಡಿಯನ್ನ ಪ್ರಿಪೇರ್ ಮಾಡಿ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಪೀರಿಯಡ್ಸ್ ನಮ್ಗೆ ಯಾವಾಗ ಬೇಕೋ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಆಗುತ್ತೆ. ಅದರ ಜೊತೆಗೆ ಆ ಒಂದು ನ್ಯಾಚುರಲ್ ಡ್ರಿಂಕ್ ನಮ್ಮ ದೇಹದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಅನ್ನೋದು ಬೀರೋದಿಲ್ಲ. ಸೊ ಆ ರೀತಿ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿಯನ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಹೋಮ್ ರೆಮಿಡಿ ಹೇಗೆ ಮಾಡೋದು, ಯಾವಾಗ ಇದನ್ನ ಕುಡಿಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಈ ಹೋಮ್ ರೆಮಿಡಿಯನ್ನ ಮಾಡೋಕ್ಕೆ ಕೇವಲ 3 ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು. ಅದರಲ್ಲಿ ಮೊದಲನೇದು ಶುಂಠಿ. 2 ಇಂಚನ್ನು ತಗೋಬೇಕು. ಇದು ಒಂದು ಸೂಪರ್ ಪವರ್ಫುಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದು ಮೆನ್ಸ್ಟ್ರಲ್ ಫ್ಲೋ ಅನ್ನು ಸ್ಟಿಮ್ಯುಲೇಟ್ ಮಾಡಿ ಪೀರಿಯಡ್ಸು ಬೇಗ ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. 2ನೇ ಇಂಗ್ರೀಡಿಯೆಂಟು ಚಕ್ಕೆ. ಇದು ಯುಟರಸ್ಗೆ ಬ್ಲಡ್ ಫ್ಲೋ ಆಗೋದಕ್ಕೆ ರೆಗ್ಯುಲೇಟ್ ಮಾಡುತ್ತೆ, ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಅದನ್ನು ಸರಿ ಮಾಡುತ್ತೆ. ಅದ್ರ ಜೊತೆಗೆ ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಆಗಿರ್ಬೋದು, ಹೊಟ್ಟೆ ತೊಳಸುವಂಥದ್ದು, ವಾಮಿಟ್, ಅವುಗಳನ್ನೆಲ್ಲ ಸರಿ ಮಾಡುತ್ತೆ. ಮೆಂತ್ಯ ಕಾಳುಗಳು ಯುಟರನ್ ಮಸಲ್ಸ್ ಅನ್ನು ಕಾಂಟ್ರಾಕ್ಷನ್ ಮಾಡಿ ಪೀರಿಯಡ್ಸು ಬೇಗ ಬರೋದಕ್ಕೆ ಸಹಕಾರಿಯಾಗಿರುತ್ತೆ. ಈ 3 ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಹೋಮ್ ರೆಮಿಡಿಯನ್ನ ಮಾಡೋಣ. ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ 2 ಲೋಟ ನೀರನ್ನು ತಗೋಬೇಕು. ಆ ನೀರು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ನೀರು ಕುದಿಯೋದಕ್ಕೆ ಬಂದಾಗ ಅದಕ್ಕೆ ಶುಂಠಿಯನ್ನು ನಾನಿಲ್ಲಿ ಜಜ್ಕೊಂಡಿದ್ದೀನಿ. ಜಜ್ಜಿರುವಂಥ ಶುಂಠಿ ಮತ್ತು ಚಕ್ಕೆಯನ್ನು ಸ್ವಲ್ಪ ಕೈಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೆಂತ್ಯ ಕಾಳು 3 ಕುದೀತಾ ಇರುವಂಥ ನೀರಿಗೆ ಹಾಕಬೇಕು. ಈ ನೀರನ್ನು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸಬೇಕು. ನೀರಿನ ಬಣ್ಣ ಬದಲಾಗುತ್ತೆ, ನೀರಿನ ಒಂದು ಕ್ವಾಂಟಿಟಿನೂ ಸಹ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನಂತರ ಸ್ಟವನ್ನು ಆಫ್ ಮಾಡಿ ಈ ನೀರನ್ನು ತೆಗೆದು ಶೋಧಿಸ್ಕೋಬೇಕು. ನೀರನ್ನು ಶೋಧಿಸ್ಕೊಂಡಾದ್ಮೇಲೆ ಇದು ಕುಡಿಯೋದಕ್ಕೆ ರೆಡಿಯಾಗುತ್ತೆ. ಈ ಒಂದು ಡ್ರಿಂಕನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ಕಲ್ಲಿ, ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಇದನ್ನು ಕುಡಿದು ಮತ್ತೆ ಏನನ್ನು ತಿನ್ನಬಾರ್ದು, ಕುಡಿಬಾರ್ದು. ರಾತ್ರಿ ಬೆಡ್ ಟೈಮಲ್ಲೂ ಸಹ ಇದನ್ನು ಕುಡಿದು ಮಲಗಬಹುದು. ನಿಮಗೆ ಇಮಿಡಿಯೇಟ್ ಆಗಿ ಪೀರಿಯಡ್ಸ್ ಬಂದ್ಬಿಡುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಪೀರಿಯಡ್ಸ್ ಯಾವಾಗ ಆಗಬೇಕು ಅದಕ್ಕಿಂತ ಒಂದು 3-4 ಡೇಸ್ ಮೊದಲಿಂದನೂ ಈ ಒಂದು ಡ್ರಿಂಕನ್ನು ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಅಥವಾ ನೈಟ್ ಮಲಗೋದಕ್ಕಿಂತ ಮುಂಚೆ ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಡೇಟ್ಗೆ ಪೀರಿಯಡ್ಸ್ ಅನ್ನೋದು ಆಗೋಗುತ್ತೆ. ಕೆಲವರಿಗೆ 1 ಗಂಟೆಯಲ್ಲೇ ಪೀರಿಯಡ್ಸ್ ಆಗುತ್ತೆ, ಕೆಲವರಿಗೆ 1 ಅಥವಾ 2 ದಿನದಲ್ಲಿ ಪೀರಿಯಡ್ಸ್ ಆಗುತ್ತೆ. ಅದು ಅವರವರ ದೇಹದ ಒಂದು ಪ್ರಕೃತಿ ಮೇಲೆ, ದೇಹದ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ತುಂಬಾ ಸ್ಟಬರ್ನ್ ಇಶ್ಯೂಸ್ ಇರುತ್ತೆ, ಅಂತವ್ರಿಗೆ 1 ಅಥವಾ 2 ದಿನ ತಗೋಬಹುದು ಪೀರಿಯಡ್ಸ್ ಆಗೋದಕ್ಕೆ. ಕೆಲವರಿಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳೋರಿಗೆ 1 or 2 hours ಅಲ್ಲೇ ಪೀರಿಯಡ್ಸ್ ಅನ್ನೋದು ಆಗೋಗುತ್ತೆ. ಖಂಡಿತವಾಗ್ಲೂ ಈ ರೀತಿ ಹೋಮ್ ರೆಮಿಡೀಸ್ ಅನ್ನೇ ನೀವು ಪೀರಿಯಡ್ಸ್ಗೋಸ್ಕರ ಯೂಸ್ ಮಾಡ್ಕೋಬೇಕು. ಶಾಪಲ್ಲಿ ಸಿಗುವಂತ ಯಾವುದೇ ಮೆಡಿಸಿನ್ಸ್ ಅನ್ನ ಯೂಸ್ ಮಾಡೋದು ದಯವಿಟ್ಟು ಅವಾಯ್ಡ್ ಮಾಡಿ. ಹೋಮ್ ರೆಮಿಡೀಸ್ ಇಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್, ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ. ಬಟ್ ಬಾಡಿ ಮಾತ್ರ ಸ್ವಲ್ಪ ಹೀಟ್ ಅಪ್ ಆಗುತ್ತೆ. ಪೀರಿಯಡ್ಸ್ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಾಡಿ ಹೀಟ್ ಅಪ್ ಆಗುತ್ತೆ. ನೀವು ಚೆನ್ನಾಗಿ ನೀರನ್ನ ಕುಡಿಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.